ಬಡವರಳ್ಳಿ ಪಡ್ಡೆಗಳು ನಾವು, ಬಡವರಳ್ಳಿ ಪಡ್ಡೆಗಳು ನಾವು. ವಾ ನಾನ್ ಕಾಯಿ ನಡೆಸ್ತೀನಿ ನೋಡು. ಅಣ್ಣ, ವಯಸ್ಸಿಗೆ ಬಂದಿರೋ ತಂಗಿನ ಮನೇಲಿ ಇಟ್ಕೊಂಡು ಚೌಕ ಬರ ಆಡ್ತಾ ಇದ್ಯಾ? ಮದ್ವೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡ? ಅಣ್ಣ, ಇಂಥ ಸೀನಲ್ಲಿ ಎಲ್ರು ಕಪಾಳ ಕೊಡ್ದಂಗ್ ರಿಯಾಕ್ಟ್ ಮಾಡ್ತಾರೆ, ನೀನೇನೋ ಚೌಟಿಲ್ ಹೊಡ್ದಂಗ್ ರಿಯಾಕ್ಟ್ ಮಾಡ್ತಿದ್ಯಾ? ಮ್ಯಾಟ್ರು ಸ್ವಲ್ಪ ಶಾರ್ಪ್ ಆಗಿತ್ತು, ಡೈರೆಕ್ಟ್ ಆಗಿ ಚುಚ್ಕೊಂಡ್ಬಿಡ್ತು. ಅಣ್ಣ, ಶಾದಿ ಅಂದ್ರೆ ಕಮ್ಮಿ ಅಂದ್ರೂ 10 ಲಕ್ಷ ಬೇಕು. ಏನ್ ಮಾಡೋದು? ಗಣೇಶ್ನ ಕಿಡ್ನಾಪ್ ಮಾಡಿ ಅವ್ರಪ್ಪ ಶಿವನ್ ಫೋನ್ ಮಾಡಿ ನಿನ್ ಮಗ ಕಿಡ್ನಾಪ್ ಆಗವನೆ 10 ಲಕ್ಷ ಕೊಡು ಅಂತ ಕೇಳೋಣ. ಅಣ್ಣಂದ್ರು ಅಂತ ಇಲ್ಲಿ 5 ಜನ ಇಲ್ವೇನೋ? ನೋಡ್ರು 2 ದಿವಸದಲ್ಲಿ ತಲಾಕ್ ಒಬ್ಬೊಬ್ರಿಗೆ 2 ಲಕ್ಷ ಹೊಂಚ್ಕೊಂಬರವ. ಅಣ್ಣ, ನಿಮ್ಮಂತ ಅಣ್ಣಂದ್ರ ಪಡೆದಿರೋ ನಾನೇ ಭಾಗ್ಯಶಾಲಿ. ನಡ್ಕೊಂಬತ್ತಾ ಇದ್ಯಾ? DL ಲೈಸೆನ್ಸ್ ಎಲ್ಲ? ಲೈಸೆನ್ಸಾ? ರೋಡ್ ಮೇಲೆ ನಿಂತಿದ್ಯಾ? ರೋಡ್ ಟ್ಯಾಕ್ಸ್ ಎಲ್ಲ? ಟ್ಯಾಕ್ಸಾ? ಈ ಬಾಡಿ ಇನ್ಶೂರೆನ್ಸ್ ತೋರ್ಸ. ಇನ್ಶೂರೆನ್ಸಾ? ಮರ್ಯಾದೆಯಿಂದ ಬಾಡಿ ಇನ್ಶೂರೆನ್ಸ್ ತೋರ್ಸೇ ಇಲ್ಲ ಪೊಲೀಸ್ ಸ್ಟೇಷನ್ ಬತ್ತೀಯೋ? ಓಡ ತಿರುಗ್ ನೋಡ್ದಂಗ್ ಓಡ್ತಾ ಇರೋ. ಹಾ, ಈಟ್ ಬೇಗ ಈಟೊಂದು ದುಡ್ಡ. ಅವನ್ ದಡ್ ನನ್ ಮಗ. ನೋಡುಗರು, ಜಾರ್ಜ್ ಜಲಕ್ ಅಂದ್ರೆ ನನ್ ಪ್ರಾಣ. ಯಾವ್ದೋ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಇವತ್ತಿದ್ನ ಪ್ರಿಂಟ್ ಮಾಡಿ ಮಾರೋದಿಕ್ಕೆ ಕಾಪಿರೈಟ್ಸ್ ಕೊಡ್ತಾ ಇದೀನಿ. ಮಾರ್ತೀಯ ತಾನೆ? ಡೌಟೇ ಬೇಡ ಸರ್, ಮಾಡಿಸ್ಕೊಡ್ತೀನಿ ನಾನು. ತೋಳೆ. ಥ್ಯಾಂಕ್ ಯು. ಸರಿ, ಇದಕ್ ಮುಂಚೆ ಯಾವ್ದಾದ್ರು ಮಾರಿರೋ ಅನುಭವಗಳಿದ್ಯಾ? ಖಂಡಿತ ಇದೆ. ನಾರ್ತ್ ಇಂಡಿಯಾದವನಿಗೆ ವಿಧಾನಸೌಧ ಮಾರಿದ್ದೀನಿ, ಒಬಾಮಗೆ ಮೆಟ್ರೋ ಟ್ರೈನ್ ಮಾಡಿದ್ದೀನಿ. ಅಷ್ಟೇ ಯಾಕೆ ಸರ್, ನನ್ನ ಹೆಂಡತಿ ಮಕ್ಳನ್ನೇ ಮಾರ್ಕೊಂಡಿದ್ದೀನಿ. ಅಯ್ಯೋಯ್ಯೋ, ನೀನೇ ಕರೆಕ್ಟ್ ವ್ಯಕ್ತಿನಪ್ಪ. ನನ್ನ ಬುಕ್ನ ಯಾವ್ದಾದ್ರು ಬುಕ್ಕರ್ ಪ್ರಶಸ್ತಿಗೆ ಮಾರ್ಬಿಡು. ಓಕೆ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ ಹೊಲ, ಆ ನೀಲಗಿರಿ ತೋಪು, ಕರೆಂಟ್ ಕಂಬ, ಈ ಬೆಟ್ಟ, ಈ ಆಸ್ತಿ ಎಲ್ಲ ನಮ್ದೇ ಅಣ್ಣ. ಇದನ್ನ ತಗೊಂಡು 2 ಲಕ್ಷ ಕೊಟ್ಬಿಡಿ. ಇಷ್ಟೊಂದು ಕಮ್ಮಿಗೆ ಜಮೀನ್ ಮಾರ್ತಾ ಇದ್ದೀರಲ್ಲ, ಯಾಕೆ? ಹೋದ್ರೆ ಬೆಟ್ಟ, ಬಂದ್ರೆ ಕ್ಯಾಶ್. ಥ್ಯಾಂಕ್ ಯು. ಯಾಕೆ ನಾಗಣ್ಣ ಟೆನ್ಷನ್ ಆಗಿದ್ಯಾ? ದುಡ್ಡು ತರ್ತೀವೋ ಇಲ್ವೋ ಅಂತನಾ? ನನ್ ಟೆನ್ಷನ್ನೇ ಬೇರೆದಕ್ಕೆ. ಸರಿ ತಗೋ, ನಾವ್ 3 ಜನ ಸೇರಿ 6 ಲಕ್ಷನೇ ತರಕಾಗಿದ್ದು. ಇನ್ 4 ಲಕ್ಷ ಏನ್ ಮಾಡೋದಲ್ಲ ಜರ್ಜಿ? ನಗಣ್ಣ, ನಾನು ಒಬ್ನೇ 4 ಲಕ್ಷ ತಂದಿದ್ದೀನಿ. 4 ಲಕ್ಷ ತರೋ ಅಂತ ಕೆಲ್ಸ ಏನ್ ಮಾಡ್ದೋ? ಕಿಡ್ನಿ ಮಾರ್ಬಿಟ್ಟೆ. ಹಿಂಗೆಲ್ಲ ಕಮಿಟ್ ಹಾಕ್ ಮುಂಚೆ ಹೇಳಿ ಕೇಳಿ ಮಾಡ್ಬೇಕಲ್ವೇನೋ? ಯಾಕಣ್ಣ? ಕಿಡ್ನಿ ಗತಮ್ ಗತಮ್. ಕ್ಯಾಶ್ ಕೊಡು. ಅಣ್ಣ, ಈ ಖುಷಿ ವಿಚಾರನ ತಂಗ್ಯವಂಗ್ ಹೇಳೋಣ ಅಂದ್ರೆ ತಂಗ್ಯವ ಕಾಣ್ತಾನೆ ಇಲ್ಲ. ನಾಗ ತಂಗಿ ತಂಗಿ ಅಂತಿದ್ದಲ್ಲ, ಬಂದು ಅವಳ ಅವತಾರ ನೋಡು. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ. ಆ ಡೈರೆಕ್ಟ್ರ್ ನಿಮ್ಮ ಮಾತು ಕೇಳಿಲ್ವಾ? ಡೈರೆಕ್ಟ್ರೇ ಚೇಂಜ್. ವೆರಿ ಗುಡ್. ಮೊದಲು ಆ ಕೆಲಸ ಮಾಡಿ ನಡೀರಿ. ಮೊದಲೇ ನೈಟ್ ಜರ್ನಿ ಬೇರೆ, ಟೈಮ್ ಆಯ್ತು. ನಾಗ ಅಲ್ಲಿ ನೋಡು, ನಾಗ ನೋಡು. ತಂಗ್ಯವ ನಿಂತ್ಕೋ. Thanks, Mr. Naga. It was nice working with you. Thanks for your cooperation. ಏನ್ ಹೇಳ್ತಾ ಇದ್ದೆ ತಂಗ್ಯವ? Yes, Mr. Naga. Thanks for your cooperation. It was nice. ನಾನ್ ಕೇಳ್ತಾ ಇರೋದು ನೀನ್ ಮಾತಾಡೋ ಇಂಗ್ಲಿಷ್ ಅರ್ಥ ಆಯ್ತಲ್ಲ, ಕನ್ನಡದಲ್ಲಿ ಹೇಳು ಅಂತ. ನೀವ್ ಅನ್ಕೊಂಡಿರೋ ನಿಮ್ಮ ಕಲ್ಪನೆಯ ತಂಗಿ ನಾನಲ್ಲ. ನನ್ನ ಹೆಸರು ಚಮಕ್ ಚಂಪಾ, ಹೀರೋಯಿನ್. ಇವರು ನಮ್ ಪ್ರೊಡ್ಯೂಸರ್ ಜೋಲ್ ಜೋಸೆಫ್ ಅಂತ. ಇವ್ರ ಫಿಲಮ್ ಅಲ್ಲಿ ನಾನು ಹೀರೋಗೆ ತಂಗಿ ಕ್ಯಾರೆಕ್ಟರ್ ಮಾಡ್ಬೇಕಿತ್ತು. ಅದ್ ಹೇಗ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮ್ ಜೊತೆ ತಂಗಿಯಾಗಿ ನಾಟಕ ಆಡಿ ಟ್ರೈನಿಂಗ್ ತಗೊಂಡೆ. ಅಣ್ಣ, ನಮ್ಗಳು ಭಾವನೆ ಜೊತೆ ಆಟ ಆಡೋಳೆ, ಕುರುಪಾಕ್ ಬಂದ್ಬಿಡ್ತೀನಿ. ಬಿಡೋಣ ಬಿಡೋಣ. ಅಣ್ಣ, ಇವಳು ನಮ್ದು ತಂಗಿ ಅನ್ಕೊಂಡು ನಂದು ಕಿಡ್ನಿಗೆ ಮಾರಿ ಪೈಸಾಗೆ ತಂದಿ ಅಣ್ಣ. ನೋಡ್ರ, ಅವಳು ತಂಗಿ ಅಂತ ನಾಟಕ ಆಡಿರ್ಬೋದು, ಆದ್ರೆ ನನ್ನ ಮನ್ಸಲ್ಲಿ ಅವಳು ತಂಗಿ ಸ್ಥಾನ ಕೊಟ್ಬಿಟ್ಟಿದೀನಿ. ದಯವಿಟ್ಟು ನಿಮ್ಗೆಲ್ಲ ಕೈ ಮುಗಿತೀನಿ, ಅವಳ ಬಿಟ್ಬಿಡ್ರು. ನೀನ್ ಹೋಗಮ್ಮ, ನೀನ್ ಹೋಗಮ್ಮ.
ಅಯ್ಯೋ ಅಣ್ಣ ಅವಳು ಹಂಗೆ ಸುಮ್ಮನೆ ಬಿಡಬಾರ್ದಾಗಿತ್ತು, ಕಾಲ್ ಮುರಿದು ಇಲ್ಲೇ ಕುಡಿಸ್ಬೇಕಾಗಿತ್ತು. ಹೌದಣ್ಣ, ಅವಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ವಿ, ಎಲ್ಲ ವೇಸ್ಟ್ ಆಗೋಯ್ತು. ಏನು ವೇಸ್ಟ್ ಆಗಿಲ್ವೋ? ನೆನ್ನೆ ನೀವೆಲ್ಲ ಹೋದ್ಮೇಲೆ ನಾನು ಅವಳನ್ನ ಫಾಲೋ ಮಾಡಿದೆ. ನನಗ್ ನೆನ್ನೆನೇ ಈ ಮ್ಯಾಟ್ರ್ ಎಲ್ಲ ಗೊತ್ತಿತ್ತು. ಪಾಪ ಪ್ರೊಡ್ಯೂಸರ್ ಬಂದಿದ್ನಲ್ಲ ಜೋಸಫ್, ಅವನ್ ಕಾರ್ ಡಿಕ್ಕಿಯಿಂದ 20 ಲಕ್ಷ ರೂಪಾಯಿನ ಸಿಂಕ್ ಮಾಡ್ಕೊಂಬಿಟ್ಟೆ. ಅಂದ್ರೆ ಯಾಕಂದ್ರೆ ಟೆನ್ಷನ್ ಅಂತ ಅಡ್ಡದಲ್ಲಿ ಓಡಾಡ್ತಿದ್ದೆ. ಆ 20 ಲಕ್ಷ ರೂಪಾಯಿನ ನಾನು ಅಡ್ಡದಲ್ಲಿ ಎಲ್ಲಿಡೋದು ಅನ್ನೋದೇ ನನ್ ಟೆನ್ಷನ್ ಆಗಿತ್ ಕಣ್ರ. ಆಗ ನೀನು ಛಲದಲ್ಲಿ ಚಾಣಕ್ಯನಾಗು. ಅವನು ಹಿಂಗೆ ಒಂದ್ ದಿವಸ ನಡ್ಕ ಬರ್ಬೇಕಾದ್ರೆ ಒಂದು ಹುಲ್ಲು ಎಡವಿದಿಕ್ಕೆ ಅದನ್ನ ಬೇರ್ ಸಮೇತ ಕಿತ್ತು ಆ ಬೇರು ನಂಗೆ ಜಜ್ಜಿ ನೀರ್ ಹಾಕೊಂಡು ಆಪೋಸ್ನೆ ಮಾಡಿ ಕುಡಿದ್ಬಿಟ್ಟಂತೆ. ನೀನಿವಾಗ ಇದ್ಯಾವುದೋ ಒಂದು ವಸ್ತುವಿಂದ ಎಡವಿದ್ಯಾ, ಇದನ್ನ ತೆಗೆದು ಪುಡಿ ಪುಡಿ ಮಾಡಕ್ ಬಿಡು. ಓಯ್, ನನ್ನನ್ನ ಎಡವಿ ಬೀಳಿಸ್ತ್ಯಾ?